ಸಮಸ್ತ ಕೇವಲಿಗಳಿಗೆ ಜಯವಾಗಲಿ, ಸಮಸ್ತ ಗುರುಗಳಿಗೆ ಜಯವಾಗಲಿ. ಅನಾವಶ್ಯಕ ತಲೆಹರಟೆಯ ಬಗ್ಗೆ ಹೇಳುತ್ತೇನೆ. ರೈಲು ಹೊರಟಿತ್ತು. ರೈಲಿನಲ್ಲಿ ಒಬ್ಬ ಹಜಾಮ ಅಂದರೆ ಕ್ಷೌರಿಕ ತನ್ನ ಕ್ಷೌರದ ಸಾಮಗ್ರಿಗಳನ್ನು ಒಂದು ಚೀಲದಲ್ಲಿ ತಗೊಂಡು ರೈಲಿನಲ್ಲಿ ಹೊರಟಿದ್ದ. ಒಂದು ಮದುವೆಗೆ ಹೋಗಿ ಅವನು ಕ್ಷೌರ ಮಾಡಬೇಕಾಗಿತ್ತು. ಒಬ್ಬ ಪಂಡಿತ ಇದ್ದ. ಅವನು ಪಂಚಾಂಗ ತಗೊಂಡು ಯಾವುದೋ ಒಂದು ಜಾಗದಲ್ಲಿ ಹೋಗಿ ಹುಡುಗಿ ಮತ್ತೆ ಹುಡುಗನ ಕುಂಡಲಿ ನೋಡಿ ಎಲ್ಲ ಮದುವೆ ಏರ್ಪಾಡು ಮಾಡೋದಿತ್ತು. ಅದಕ್ಕೆ ಪಂಚಾಂಗ ತಗೊಂಡು ಆ ಚೀಲ ತಗೊಂಡು ಒಬ್ಬ ಪಂಡಿತ ಹೊರಟ. ರೈಲಿನಲ್ಲಿ ಒಂದೇ ಸೀಟಿನ ಮೇಲೆ ಇಬ್ಬರು ಕುಳಿತುಕೊಂಡರು. ಕುಳಿತುಕೊಂಡ ನಂತರ ನೀವ್ಯಾರು ಎಲ್ಲಿಂದ ಬಂದ್ರಿ, ಇದೆಲ್ಲ ಪ್ರಾರಂಭ ಆಯ್ತು. ಸ್ವಲ್ಪ ದೂರದಲ್ಲಿ ಒಂದು 5-6 ಮೈಲಿ ದೂರ ಹೋದ ತಕ್ಷಣ ರೈಲು ನಿಲುಗಡೆ ಬಂದಿತು. ಅಲ್ಲಿ ಇಬ್ಬರು ಇಳಿದು ಅವರವರ ಕೆಲಸಕ್ಕೆ ಇಬ್ಬರು ಹೋದರು. ಹೋಗಿ ಈಗ ಏನಾಯ್ತು, ಕ್ಷೌರಿಕ ಮದುವೆ ಮನೆಗೆ ಹೋದ. ಅಲ್ಲಿ ಕ್ಷೌರ ಮಾಡಬೇಕು. ಆವಾಗ ಮದುವೆಯವರನ್ನ ಅಂದ್ರೆ ಯಾರ್ಯಾರಿಗೆ ಕ್ಷೌರ ಮಾಡ್ಬೇಕೆಲ್ಲ ಒಂದು ಜಾಗದಲ್ಲಿ ಖುಷಿ ಆಯ್ತು. ಕ್ಷೌರಿಕ ಬಂದ ಅಂತ ಹೇಳಿ ಬಹಳ ಸಂತೋಷ ಆಯ್ತು. ಕ್ಷೌರಿಕ ಚೀಲ ತೆಗ್ದ ತಕ್ಷಣ ಚೀಲದಲ್ಲಿ ಕೂಪು, ಸಾಣೆ, ಬ್ಲೇಡು ಯಾವುದೂ ಇರಲಿಲ್ಲ. ಪಂಚಾಂಗ ಇತ್ತು. ಪಂಚಾಂಗ ತಗೊಂಡು ಏನ್ ಮಾಡೋದು, ಕ್ಷೌರ ಮಾಡೋಕ್ಕಾಗುತ್ತೆ? ಅಲ್ಲಿ ಅವನು ಮದುವೆದು ಏರ್ಪಾಡು ಮಾಡಕ್ ಹೋಗಿದ್ನಲ್ಲ, ಹುಡುಗ ಹುಡುಗಿದೆಲ್ಲ, ಎಲ್ಲಿಗೆ? ಅವನು ಪಂಡಿತ. ಅವನು ಅಲ್ಲಿಗೆ ಹೋಗಿ ಮುಟ್ಟಿದ. ಅಲ್ಲಿ ಪಂಡಿತ ಬಂದ ಅಂತ ಹೇಳಿ ಬಹಳ ಎಲ್ಲ ಸಂತೋಷ ಆಗಿ ಅವರು ಎಲ್ಲ ಕೂರಿಸಿದ್ರಲ್ಲ ಮಕ್ಕಳನ್ನ, ಹುಡುಗನೆಲ್ಲ. ಅವಾಗ ಅಲ್ಲಿ ಅವರ ಕುಂಡಲಿ ಜಾತಕ ನೋಡ್ಬೇಕು ಅಂತ ಹೇಳಿ ಚೀಲ ತೆಗೆದು ನೋಡ್ತಾನೆ. ಅದರೊಳಗಡೆ ಕ್ಷೌರಿಕನ ಕ್ಷೌರ ಮಾಡುವಂತ ಸಾಮಗ್ರಿಗಳು ಇದ್ವು. ಗಡ್ಬಡಿ ಒಳಗಡೆ ಅಲ್ಲಿ ರೈಲ್ನಲ್ಲಿ ಮಾತಾಡ್ತಾ ಗಡ್ಬಡಿ ಒಳಗಡೆ ಚೀಲಗಳು ಬದಲಾಗಿದ್ವು. ನೋಡ್ರಿ, ವಿಚಾರ ಮಾಡ್ರಿ. ಅಕಸ್ಮಾತ್ ನಮಗೆ ಬೇಕಾದ ಸಾಮಗ್ರಿ ಸಿಕ್ಕಿಲ್ಲ ಅಂದ್ರೆ ಹೇಗಾಗ್ತಾವು ವಿಚಾರ ಮಾಡ್ರಿ. ತಲೆಹರಟೆ ಕಡೆಯಿಂದ ಇಂಥದ್ದೆಲ್ಲ ವ್ಯರ್ಥ ಮಾತುಗಳಿಂದ ಏನಾಗ್ತವೆ ಅಂತಂದ್ರೆ ನಮ್ಮ ಕೆಲಸದ ಲಕ್ಷ್ಯ ಹೋಗಿಬಿಡ್ತದೆ.